Hi students, today I'll tell about Antipratyaya, terminations. Okay, so we'll start with Annu, Vannu, Yennu. ಅನ್ನು ವನ್ನು ಎನ್ನು ಅಂತ್ಯದಲ್ಲಿ ಬಂದರೆ ಕೊನೆಯಲ್ಲಿ ಊ ಸ್ವರ ಚಿಹ್ನೆಯುಳ್ಳ ನ ರೇಖಾಕ್ಷರವನ್ನು ಬಿಡಿಸಿ ಬರೆಯಬೇಕು. ಮೀನ್ಸ್ ಫಾರ್ ಎನ್ ಯು ಆರ್ ಆ್ಯಡಿಂಗ್ ಊ ವವಲ್, ದಸ್ ರೀಡಿಂಗ್ ಇಟ್ ಆ್ಯಸ್ ಅನ್ನು ವನ್ನು ಎನ್ನು. ಓಕೆ, ಬಿಡಿಸಿ ಬರೆ. ದೆನ್ ಇನ್ ವರ್ಣಪದ ಸಂಕ್ಷಿಪ್ತ ಪದಗಳ ಅಂತ್ಯದಲ್ಲಿ ಇದನ್ನು ಯೂಸ್ ಮಾಡ್ತಾರೆ. ವರ್ಣಪದ ಸಂಕ್ಷಿಪ್ತ ಪದಗಳ ಅಂತ್ಯದಲ್ಲಿ ಇಟ್ ಈಸ್ ಆಲ್ಸೋ ಯೂಸ್ಡ್. ಫಾರ್ ಎಕ್ಸಾಂಪಲ್, when you say ಪ್ರಯತ್ನವನ್ನು, ಪ್ರಯತ್ನವನ್ನು, ವಿಚಾರವನ್ನು, ಉದ್ದೇಶವನ್ನು, ಏನನ್ನು, ಮಾತನ್ನು. ಇಲ್ಲಿ ಈಗ ಭಾಷಣವನ್ನು ಹೇಳುವಾಗ ಭಾಷಾ, ಇಟ್ ಈಸ್ ಫಾರ್ ಸರ್ಕಲ್ ಎಸ್ ಯು ಆರ್ ಆ್ಯಡಿಂಗ್ ನು, ವನ್ನು, ಸರ್ಕಲ್ ಎಸ್. ಸೊ ಭಾಷಣ ಈಸ್ ಅ ಶಾರ್ಟ್ ಫಾರ್ಮ್, ಭಾಷಾ ಆ್ಯಂಡ್ ವನ್ನು, ಭಾಷಣವನ್ನು. ನೆಕ್ಸ್ಟ್ ಸೆಕೆಂಡ್ ಒನ್, ರೇಖಾಕ್ಷರದ ಅಂತ್ಯದಲ್ಲಿ ನಾ ಕೊಕ್ಕೆಯನ್ನು ಸೇರಿಸಿದರೆ ಅದು ಸಹ ಅನ್ನು, ಎನ್ನು, ವನ್ನು ಎನ್ನುವ ಪ್ರತ್ಯಯವನ್ನು ಸೂಚಿಸ್ತದೆ. ಇದು ನಾರ್ಮಲಾಗಿ ವರ್ಡ್ಸ್ಗೆ ಯೂಸ್ ಮಾಡುವಂಥದ್ದು. ವರ್ಡ್ಸ್ಗೆ ನೀವು ನಾ ಕೊಕ್ಕೆಯನ್ನು ಸೇರಿಸ್ತೀರಾ. ಸೊ ಹಣವನ್ನು, ಹ ನ, ಒಂದು ನಾ ಕೊಕ್ಕೆಯನ್ನು ಸೇರಿಸಿದರೆ ಅದು ವನ್ನುವನ್ನು ಸೃಷ್ಟಿ. ಅದನ್ನು, ಬೆಲೆಯನ್ನು, ನಿಮ್ಮನ್ನು, ಇದನ್ನು, ಹೇಳುವುದನ್ನು, ಭಾಷೆಯನ್ನು. ನೆಕ್ಸ್ಟ್, ಪದಗಳ ಮಧ್ಯ ಅಥವಾ ಅಂತ್ಯದಲ್ಲಿ ಗಳು ಒಟ್ಟಿಗೆ ನು ಬಂದರೆ, ಓಕೆ, ಗಳು ಒಟ್ಟಿಗೆ ನು ಬಂದರೆ ಸಣ್ಣ ವೃತ್ತವನ್ನು ಉಪಯೋಗಿಸಬೇಕು. ಸೊ ವೆನ್ ಯು ಸೇ ಸಭೆಗಳನ್ನು, ನೋಡಿ ಸಭೆ, ಈ ಸರ್ಕಲ್ ರೆಪ್ರೆಸೆಂಟ್ಸ್ ಗಳು ಆ್ಯಂಡ್ ನು. ಸಭೆಗಳನ್ನು, ವಿಷಯಗಳನ್ನು, ಊರುಗಳನ್ನು, ಯೋಜನೆಗಳನ್ನು, ಜಮೀನುಗಳನ್ನು.